ಒಬ್ಬ ಮಂತ್ರಿಯ ರಾಜೀನಾಮೆಯಿಂದ ವ್ಯವಸ್ಥೆ ಬದಲಾಗಲ್ಲ. ಒಬ್ಬ ಭ್ರಷ್ಟ ಮಂತ್ರಿ ಹೋದರೆ ಇನ್ನೊಬ್ಬ ಭ್ರಷ್ಟ ಮಂತ್ರಿ ಬರ್ತಾನೆ, ಅಥವಾ ಪೂರ್ತಿ ವ್ಯವಸ್ಥೆಯೇ ಭ್ರಷ್ಟವಾಗಿರುವಾಗ ಒಂದೊಂದು ಹಂತದಲ್ಲೂ ಅದು ಬದಲಾವಣೆ ಆಗ್ತಾ ಹೋಗಬೇಕಾಗುತ್ತೆ, ವ್ಯವಸ್ಥೆಯ ಬದಲಾವಣೆ ಆಗಬೇಕಾಗುತ್ತೆ. ನಿಜ, ಅಷ್ಟು ಮಕ್ಕಳು ಅಷ್ಟೊಂದು ದಾರುಣವಾಗಿ ಬರ್ಬರವಾಗಿ ಅವರ ಮೇಲೆ ಆ ಅತ್ಯಾಚಾರ, ಹೊಡೆತಗಳು, ಅಟ್ಯಾಕ್ ಎಲ್ಲ ಆಗಬೇಕಾಗಿರಲಿಲ್ಲ. ಅದಕ್ಕೆಲ್ಲ ಅಕೌಂಟಬಿಲಿಟಿ ತಗೊಳ್ಳೋದು ಇನ್ನು ಬಾಕಿ ಇದೆ. ವಿದ್ಯಾರ್ಥಿಗಳದು ಶಾಂತಿಪೂರ್ಣವಾಗಿ ಮೆರವಣಿಗೆ ಮಾಡ್ತಿದ್ದಂಥ ವಿದ್ಯಾರ್ಥಿಗಳ ಮೇಲೆ ಅನ್ಯಾಯವಾಗಿ ಪೊಲೀಸರನ್ನು ಬಿಟ್ಟು, ರೌಡಿಗಳನ್ನು ಬಿಟ್ಟು ಅಟ್ಯಾಕ್ ಮಾಡಿಸಿದಂಥ ಗೃಹ ಮಂತ್ರಿ, ನೆಕ್ಸ್ಟ್ ಅವರ ವಿರುದ್ಧ ಖಂಡಿತ ತನಿಖೆ ಆಗಬೇಕು. ಇದು ಎಲ್ಲ ಮಜಲುಗಳನ್ನು ಮೀರಿದಂಥ ಒಬ್ಬ ಪ್ರಧಾನಮಂತ್ರಿಯನ್ನು ಬಗ್ಗಿಸಿ ವಿದ್ಯಾಮಂತ್ರಿಯ ರಾಜೀನಾಮೆವರೆಗೂ ಬಂದಿದೆಯಲ್ಲ, ನಿಜವಾಗ್ಲೂ ದೊಡ್ಡ ಸಾಧನೆ. ಇದೊಂದು ದೊಡ್ಡ ಪಾಠ. ಜನರೆಲ್ಲರೂ ಅವರ ಹೋರಾಟಗಳನ್ನು ನ್ಯಾಯಕ್ಕಾಗಿ ಹೋರಾಡುವಾಗ ಜನರೆಲ್ಲರೂ ಜೊತೆಗೆ ಸೇರಿದರೆ ಖಂಡಿತ ಎಂಥ ಸರ್ವಾಧಿಕಾರಿಯನ್ನು ಕೂಡ ಬಗ್ಗಿಸಬಹುದು ಅನ್ನೋದಕ್ಕೆ ಒಂದು ದೊಡ್ಡ ಪಾಠ. ಹೇಡಿಗಳಷ್ಟೇ ಹಿಂಸೆಗೆ ಇಳಿಯೋದು. ಆ ಪೊಲೀಸರು, ಆ ರೌಡಿಗಳು ಯಾರು ಬಂದಿದ್ರು, ಮೊಳೆ ಹಿಡ್ಕೊಂಡಿರೋ ಲಾಠಿಗಳನ್ನ, ಮೊಳೆ ಹಾಕಿರೋ ಲಾಠಿಗಳನ್ನ, ಪೆಲೆಟ್ ಗನ್ಗಳನ್ನ ಹಿಡ್ಕೊಂಡ್ಬಂದವರು ಹೇಡಿಗಳು. ಅನ್ಯಾಯವಾಗಿ ಅಮಾಯಕರ ಮೇಲೆ, ಶಸ್ತ್ರಗಳು ಹಿಡಿದಿರೋರ ಮೇಲೆ, ವಿದ್ಯಾರ್ಥಿಗಳ ಮೇಲೆ ಕೈ ಎತ್ತಿದ್ರು, ಹೊಡೆದ್ರು. ಆದರೆ ತಿರುಗಿ ಹೊಡೆದೇ ಶಾಂತಿಪೂರ್ಣವಾಗಿ ನಿಂತ್ಕೊಂಡ್ರಲ್ಲ, ಹೊಡಿ ನಿನಗೆ ಎಷ್ಟು ತಾಕತ್ತು ಹೊಡಿ ನಿಂತ್ಕೊಂಡ್ರು. ಅದಕ್ಕೆ ಸಿಕ್ಕಾಪಟ್ಟೆ ಧೈರ್ಯ ಬೇಕು. ದ್ವೇಷದ ವಿಷ ಈ ಸರ್ಕಾರ ಎಲ್ಲ ಮಾಧ್ಯಮಗಳ ಮೂಲಕ, ಎಲ್ಲ ಸೋರ್ಸಸ್ ಮೂಲಕ, ವಿದ್ಯಾಭ್ಯಾಸದ ಮೂಲಕನೂ ತುಂಬಿದ್ದು ವಿಷಾನೇ. ಅಷ್ಟೆಲ್ಲ ವಿಷ ಕುಡಿದು ಮನುಷ್ಯರಾಗೋಗ್ಬಿಟ್ರಲ್ಲ ಇವರು. ನಿಜವಾಗ್ಲೂ ನನಗೆ ಆಶ್ಚರ್ಯ. ವಿದ್ಯಾರ್ಥಿಗಳ ಶಾಂತಿಪೂರ್ಣ ಹೋರಾಟಕ್ಕೆ ಸಿಕ್ಕ ಜಯ, ಪ್ರಜಾಪ್ರಭುತ್ವಕ್ಕೆ ಸಿಕ್ಕ ಜಯ. ಇನ್ನೇನು ಹೇಳಬೇಕು, ಇದು ಒಂದು ಮೊದಲ ಹೆಜ್ಜೆ ಅಂತ ಹೇಳ್ಬೋದು ಇವರ ರಾಜೀನಾಮೆ. ಯಾಕಂದರೆ ಒಬ್ಬ ಮಂತ್ರಿಯ ರಾಜೀನಾಮೆಯಿಂದ ವ್ಯವಸ್ಥೆ ಬದಲಾಗಲ್ಲ. ಒಬ್ಬ ಭ್ರಷ್ಟ ಮಂತ್ರಿ ಹೋದರೆ ಇನ್ನೊಬ್ಬ ಭ್ರಷ್ಟ ಮಂತ್ರಿ ಬರ್ತಾನೆ, ಅಥವಾ ಪೂರ್ತಿ ವ್ಯವಸ್ಥೆಯೇ ಭ್ರಷ್ಟವಾಗಿರುವಾಗ ಒಂದೊಂದು ಹಂತದಲ್ಲೂ ಅದು ಬದಲಾವಣೆ ಆಗ್ತಾ ಹೋಗಬೇಕಾಗುತ್ತೆ, ವ್ಯವಸ್ಥೆಯ ಬದಲಾವಣೆ ಆಗಬೇಕಾಗತ್ತೆ. ಅದಕ್ಕೆ ಇನ್ನೂ ಒತ್ತಡ ಹೇರಬೇಕಾಗತ್ತೆ. ಎಲ್ಲ ಫ್ರಂಟ್ಸಲ್ಲಿ ವಿದ್ಯಾರ್ಥಿಗಳು, ವಿರೋಧ ಪಕ್ಷಗಳು ಎಲ್ಲವೂ ಸೇರಿ ಸರ್ಕಾರದ ಮೇಲೆ ಒತ್ತಡ ತಂದು ಈ ವ್ಯವಸ್ಥೆಯೇ ಬದಲಾಯಿಸಬೇಕಾಗಿದೆ. ಮೊದಲಿನಿಂದಲೂ ನೀವು ವಿದ್ಯಾರ್ಥಿ ಪರವಾಗಿ ಹೇಳ್ತಾ ಇದ್ರಿ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ಸರ್ಕಾರ ಆಳುವ ಸರ್ಕಾರ ಇದನ್ನು ಸರಿಪಡಿಸಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಿ ಅಂತ ತಡವಾಗಿ ಕೊಟ್ಟರೆ ಸರ್, ತಡವಾಗಿ ಒಂದು ಹೆಜ್ಜೆ ಮುಂದಿಟ್ಟ ಕೇಂದ್ರ ಸರ್ಕಾರ. ತುಂಬ ತಡವೇ ಆಯಿತು. ತಡವಾಗಿ ಆದರೂ ನಾವು ಪ್ರಜಾಪ್ರಭುತ್ವದ ಹಾದಿಯನ್ನು ಮತ್ತೆ ಹಿಡಿತಾ ಇದ್ದೀವಿ ಅನ್ನೋದು ಸಂತೋಷದ ವಿಷಯ ಅಷ್ಟೇ. ನಿಜ, ಅಷ್ಟು ಮಕ್ಕಳು ಅಷ್ಟೊಂದು ದಾರುಣವಾಗಿ ಬರ್ಬರವಾಗಿ ಅವರ ಮೇಲೆ ಆ ಅತ್ಯಾಚಾರ, ಹೊಡೆತಗಳು, ಅಟ್ಯಾಕ್ ಎಲ್ಲ ಆಗಬೇಕಾಗಿರಲಿಲ್ಲ. ಅದಕ್ಕೆಲ್ಲ ಅಕೌಂಟಬಿಲಿಟಿ ತಗೊಳ್ಳೋದು ಇನ್ನು ಬಾಕಿ ಇದೆ. ಸತ್ತ ನೀಟ್ ವಿದ್ಯಾರ್ಥಿಗಳಿಗೆ ಅಕೌಂಟಬಿಲಿಟಿ ಅಂತ ಅಂದ್ಬಿಟ್ಟು ಇವರ ರಾಜೀನಾಮೆ ಆಗಿದೆ. ನೆಕ್ಸ್ಟು ವಿದ್ಯಾರ್ಥಿಗಳದು ಶಾಂತಿಪೂರ್ಣವಾಗಿ ಮೆರವಣಿಗೆ ಮಾಡ್ತಿದ್ದಂಥ ವಿದ್ಯಾರ್ಥಿಗಳ ಮೇಲೆ ಅನ್ಯಾಯವಾಗಿ ಪೊಲೀಸರನ್ನು ಬಿಟ್ಟು, ರೌಡಿಗಳನ್ನು ಬಿಟ್ಟು ಅಟ್ಯಾಕ್ ಮಾಡಿಸಿದಂಥ ಗೃಹ ಮಂತ್ರಿ, ನೆಕ್ಸ್ಟ್ ಅವರ ವಿರುದ್ಧ ಖಂಡಿತ ತನಿಖೆ ಆಗಬೇಕು. ಇದು ಶಿಕ್ಷೆ ಕೂಡ ಆಗಬೇಕು. ಮತ್ತೆ ಯಾರು ವಿದ್ಯಾರ್ಥಿಗಳ ಮೇಲೆ ಹೀಗೆ ಅನ್ಯಾಯ ಮಾಡಬಾರ್ದು. ಸರ್, ಇಲ್ಲಿವರೆಗೂ ನಾನು ಕಳೆದ 20 ವರ್ಷ ಇಂಥ ವಿದ್ಯಾರ್ಥಿ ಚಳುವಳಿ ಎಂದೂ ಆಗಿದ್ದಿಲ್ಲ. ವಿದ್ಯಾರ್ಥಿ ಯುವಶಕ್ತಿ ಗಟ್ಟಿ ಧ್ವನಿ ಮುಂದೆ ಬಂದಿದ್ದಿಲ್ಲ. ಈ ಸಲ ದೊಡ್ಡ ಒಂದು ಜನಾಂದೋಲನ ಆಯಿತು. ಆಳುವ ಸರ್ಕಾರಕ್ಕೆ ವಿದ್ಯಾರ್ಥಿಗಳು ಗಟ್ಟಿಯಾಗಿ ನಿಂತರೆ ಅನ್ಯಾಯವನ್ನು ತಡೆಗಟ್ಟಬೇಕು ಅನ್ನೋ ಒಂದು ಸಂದೇಶ ಹೋಯ್ತು. ಏನು ಹೇಳ್ತೀವಿ ಸರ್ ಯುವಶಕ್ತಿ ಬಗ್ಗೆ? ಇದು ಪ್ರಪಂಚಕ್ಕೆ ಒಂದು ಮಾದರಿ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ನಾವು ನಮ್ಮ ಸುತ್ತಲಿನ ದೇಶಗಳಲ್ಲಿ ಹಿಂಸೆಯ ಹೋರಾಟಗಳನ್ನ ನೋಡಿದ್ವಿ. ಬಾಂಗ್ಲಾದೇಶದಲ್ಲಾಯಿತು, ನೇಪಾಳದಲ್ಲಾಯಿತು, ಶ್ರೀಲಂಕಾದಾಯಿತು. ಆದರೆ ನಮ್ಮದು ಶಾಂತಿಪೂರ್ಣ ಹೋರಾಟ. ನಿಜವಾಗ್ಲೂ ಇದೊಂದು ಮಾದರಿ. ಪೂರ್ತಿ ಪ್ರಪಂಚವೇ ಈ ಹೋರಾಟನ ತುಂಬ ಕುತೂಹಲದಿಂದ ನೋಡ್ತಾ ಇತ್ತು, ತುಂಬ ಸೋಜಿಗದಿಂದ ಕೂಡ ನೋಡ್ತಾ ಇತ್ತು. ಯಾಕಂದರೆ ಒಂದು ಚಿಕ್ಕ ಕಮೆಂಟ್, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಮಾಡಿದಂಥ ಕಮೆಂಟು, ನ್ಯಾಯಾಧೀಶರು ಮಾಡಿದಂಥ ಒಂದು ಕಮೆಂಟ್, ಕಾಕ್ರೋಚ್ಗಳು ಹೊಂದಿದ್ದು ಅದು ಮೀಮ್ ಒಂದು ಚಳುವಳಿ ಇವತ್ತು ಇಷ್ಟು ಮಟ್ಟಿಗೆ ದೇಶವ್ಯಾಪಿಯಾಗಿ ಬೆಳೆದು ಒಬ್ಬ ವಿದ್ಯಾಮಂತ್ರಿಯ ಪ್ರಧಾನಮಂತ್ರಿ ಅಂತ ಹೇಳಕ್ಕೆ ಬಂದರೆ, ಪ್ರಧಾನಮಂತ್ರಿ ಸರ್ವಾಧಿಕಾರದ ಎಲ್ಲ ಮಜಲುಗಳನ್ನು ಮೀರಿದಂಥ ಒಬ್ಬ ಪ್ರಧಾನಮಂತ್ರಿಯನ್ನು ಬಗ್ಗಿಸಿ ವಿದ್ಯಾಮಂತ್ರಿಯ ರಾಜೀನಾಮೆವರೆಗೂ ಬಂದಿದೆಯಲ್ಲ, ನಿಜವಾಗ್ಲೂ ದೊಡ್ಡ ಸಾಧನೆ. ಇದೊಂದು ದೊಡ್ಡ ಪಾಠ. ಎಲ್ಲ ಹೋರಾಟಗಳು ಇದೊಂದು ಬೇಕಾದಷ್ಟಿದೆ. ಜನರ ಇದೊಂದು ವಿದ್ಯಾರ್ಥಿಗಳ ದನಿ ಹೇಗೆ ಒಗ್ಗೂಡ್ತು ದೇಶದಾದ್ಯಂತ, ಹಾಗೆ ಜನರೆಲ್ಲರೂ ಅವರ ಹೋರಾಟಗಳನ್ನು ನ್ಯಾಯಕ್ಕಾಗಿ ಹೋರಾಡುವಾಗ ಜನರೆಲ್ಲರೂ ಜೊತೆಗೆ ಸೇರಿದರೆ ಖಂಡಿತ ಎಂಥ ಸರ್ವಾಧಿಕಾರಿಯನ್ನು ಕೂಡ ಬಗ್ಗಿಸಬಹುದು ಅನ್ನೋದಕ್ಕೆ ಒಂದು ದೊಡ್ಡ ಪಾಠ. ಮೊದಲಿನಿಂದ ಜನಪರ ಜನತರ ಚಿಂತನೆಗಳಲ್ಲಿ ಕಿಶೋರವರು ಭಾಗಿಯಾಗ್ತಿದ್ದಾರೆ. ಈ ಒಂದು ಕಾಕ್ರೋಚ್ಗಳಲ್ಲಿ ಹೋರಾಟ ನಡೆಸಿದ ವಿದ್ಯಾರ್ಥಿಗಳ ಅಲ್ಲಿಂದಲೂ ನೀವು ಧ್ವನಿ ಎತ್ತಾ ಇದ್ರಿ, ಮನೆಯಿಂದಲೇ ಇರ್ಬೋದು, ಹೊರಗಡೆ ಬಂದ್ರಿ, ಪ್ರತಿದಿನ ಫ್ರೀಡಮ್ ಪಾರ್ಕಿಗೆ ಬಂದ್ರಿ, ವಿದ್ಯಾರ್ಥಿಗಳ ಬೇರೆ ತುಂಬ್ರಿ, ನಾವು ಇದೆ ಒಬ್ಬ ಸಾಮಾನ್ಯ ಒಬ್ಬ ಹೋರಾಟಗಾರಾಗಿ ನೀವು ನಿಂತ್ರಿ. ಇವತ್ತನ್ನೆಲ್ಲ ನೋಡಿದಾಗ ಈ ಒಂದು ಮೂಮೆಂಟ್ಗೆ ಏನು ಹೇಳ್ತೀರಿ ಸರ್? ನನಗೆ ಈ ಜನ್ಝಿನ ನಾವು, ನನ್ನ ಮಕ್ಕಳು ಇದ್ದಾರಲ್ಲ, ಬರೀ ರೀಲ್ ನೋಡ್ಕೊಂಡಿರ್ತಾರೆ,
ಮೊಬೈಲಲ್ಲೇ ಬ್ಯುಸಿ ಆಗೋಗ್ಬಿಟ್ಟಿರ್ತಾರೆ. ಇವರಿಗೆ ನಿಜ ಜಗತ್ತಿನ ಅರಿವೇ ಇಲ್ಲ ಅಂತ ಡಿಸ್ಮಿಸ್ ಮಾಡಿಬಿಟ್ಟಿದ್ವಿ ಇವ್ರೇನಕ್ಕೂ ಕೆಲಸಕ್ಕೆ ಬರಲ್ಲ ಅಂತ. ಆದರೆ ಈ ಹೋರಾಟ ನೋಡಿದ ಮೇಲೆ ನಾನು ನಿಜವಾಗ್ಲೂ ಹಾಗೆ ಮೈ ನೆವರು ಹೇಳುತ್ತೆ ನನಗೆ ಅದ್ರ ಬಗ್ಗೆ ಮಾತಾಡೋದನ್ನು. ಅವರು ಈ ಪೊಲೀಸ್ ಮತ್ತು ರೌಡಿಗಳ RSS BJP ರೌಡಿಗಳ ಬರ್ಬರತೆಯನ್ನು ತಡೆದು ನಿಂತು ಶಾಂತಿಯಿಂದ ಹೋರಾಟ ನಡೆಸಿದ್ರಲ್ಲ, ಮುಂದುವರಿಸಿದ್ರಲ್ಲ, ಅದನ್ನು ನೋಡಿದ್ರೆ ನಿಜವಾಗ್ಲೂ ಸ್ವಾತಂತ್ರ್ಯ ಹೋರಾಟನೇ ಜ್ಞಾಪಕ. ಅವತ್ತು ಬ್ರಿಟಿಷರ ದೌರ್ಜನ್ಯವನ್ನು ತಡ್ಕೊಂಡು ನಿಂತ್ಕೊಂಡ್ರಲ್ಲ. ಆ್ಯಕ್ಚುಲಾಗಿ ನೀವು ಕೈಯಲ್ಲಿ ಆಯುಧ ಇದ್ದಾಗ ವಾಪಸ್ ಹೊಡೆಯೋದು ತುಂಬ ಸುಲಭ, ಅಥವಾ ಹೊಡೆಯೋದು ತುಂಬ ಸುಲಭ. ನೀವು ವಾಪಸ್ ಹೊಡಿಬೋದು. ನಿಮ್ಮಲ್ಲಿ ಜನಬಲ ಇತ್ತು, ಲಕ್ಷ ಜನ ಇದ್ರು ವಿದ್ಯಾರ್ಥಿಗಳಲ್ಲಿ, ಲಕ್ಷ ಜನ ವಿದ್ಯಾರ್ಥಿಗಳು ತಿರುಗಿ ಬಿದ್ದಿದ್ದರೆ ಆ 1000 ಗಟ್ಟಲೆ ಪೊಲೀಸರು ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಆದರೆ ಈ ಮಕ್ಕಳು ತಿರುಗಿ ಬೀಳಲಿಲ್ಲ. ಅದಕ್ಕೆ ಸಿಕ್ಕಾಪಟ್ಟೆ ಧೈರ್ಯ ಬೇಕು. ಅದು ನಿಜವಾದ ಧೈರ್ಯ. ಹೇಡಿಗಳಷ್ಟೇ ಹಿಂಸೆಗೆ ಇಳಿಯೋದು. ಆ ಪೊಲೀಸರು, ಆ ರೌಡಿಗಳು ಯಾರು ಬಂದಿದ್ರು, ಮೊಳೆ ಹಿಡ್ಕೊಂಡಿರೋ ಲಾಠಿಗಳನ್ನ, ಮೊಳೆ ಹಾಕಿರೋ ಲಾಠಿಗಳನ್ನ, ಪೆಲೆಟ್ ಗನ್ಗಳನ್ನ ಹಿಡ್ಕೊಂಡ್ಬಂದವರು ಹೇಡಿಗಳು. ನಮ್ಮ ವ್ಯವಸ್ಥೆ, ನಮ್ಮ ಪೊಲೀಸ್ ವ್ಯವಸ್ಥೆ ಅಲ್ಲಿ ಹೇಡಿ. ಅನ್ಯಾಯವಾಗಿ ಅಮಾಯಕರ ಮೇಲೆ, ಶಸ್ತ್ರಗಳು ಹಿಡಿದಿರೋರ ಮೇಲೆ, ವಿದ್ಯಾರ್ಥಿಗಳ ಮೇಲೆ ಕೈ ಎತ್ತಿದ್ರು, ಹೊಡೆದ್ರು. ಆದರೆ ತಿರುಗಿ ಹೊಡೆದೇ ಶಾಂತಿಪೂರ್ಣವಾಗಿ ನಿಂತ್ಕೊಂಡ್ರಲ್ಲ. ಹೊಡಿ, ನಿನಗೆ ಎಷ್ಟು ತಾಕತ್ತಿದೆ ಹೊಡಿ ನಿಂತ್ಕೊಂಡ್ರು. ಅದಕ್ಕೆ ಸಿಕ್ಕಾಪಟ್ಟೆ ಧೈರ್ಯ ಬೇಕು. ಅದನ್ನೇ ಹೇಳ್ತೀವಿ, ಇದೊಂದು ದೊಡ್ಡ ಮಾದರಿ. ಪ್ರಪಂಚದ ಎಲ್ಲ ಹೋರಾಟಗಳಿಗೂ ಇದೊಂದು ಮಾದರಿಯಾಗಿ ನಿಂತ್ಕೊಳ್ಳುತ್ತೆ ಅನ್ಸುತ್ತೆ. ಹಾಗಾಗಿ ನನ್ನ ದೇಶದ ಯುವಕರ ಮೇಲೆ ನನಗೆ ತುಂಬ ಹೆಮ್ಮೆ ಇದೆ. ಭಾವನಾತ್ಮಕವಾಗಿ ಸರ್ವಾಧಿಕಾರಿತನವನ್ನು ನಡೆಸುವುದು ಆಗಲ್ಲ ಅನ್ನೋ ಒಂದು ಸಂದೇಶ ನಿಜ, ದೊಡ್ಡ ಸಂದೇಶ ಕೂಡ. ಅದೇ ಸರ್ವಾಧಿಕಾರ ಇಲ್ಲಿ ನಡೆಯಲ್ಲ ಈ ದೇಶದಲ್ಲಿ ಅನ್ನೋದಕ್ಕೆ ಇದೊಂದು ದೊಡ್ಡ ದನಿಯಾಗಿ, ಉದಾಹರಣೆಯಾಗಿ, ಭರವಸೆಯಾಗಿ ನಿಂತ್ಕೊಂಡು ನಮ್ಗೆಲ್ರಿಗೂ ಅದೇ ಭರವಸೆ. ಆ ಭರವಸೆ ಕಂಡೇನೆ ಹೊರಗಡೆ ಬಂದಿದ್ದಲ್ಲ ನಾವೆಲ್ಲರೂ ಆನ್ಲೈನಲ್ಲಿ ಮಾಡ್ತಾ ಇದ್ವಿ. ನಿಜ, ಅದು ಕೂಡ ನಿಜವಾಗ್ಲೂ. ಯಾಕಂದರೆ ಈ ಚಳುವಳಿ ಹುಟ್ಟಿದ್ದೇ ಆನ್ಲೈನಿಂದ. ಸೊ ಖಂಡಿತ ಅಲ್ಲೂ ಸಾಧ್ಯತೆ ಇದೆ. ಸೊ ಈ ಥರದ ಚಳುವಳಿಗಳ ಹಲವಾರು ಸಾಧ್ಯತೆಗಳನ್ನು ಕಾಣಿಸ್ಕೊಡ್ತು ನಮಗೆ. ಅದಲ್ಲದೆ ಒಂದು ದೊಡ್ಡ ಭರವಸೆ ಕೊಡ್ತು. ಸರ್ವಾಧಿಕಾರವನ್ನು ಕಿತ್ತು ಹಾಕೋದಕ್ಕೆ ಒಂದು ದೊಡ್ಡ ಆಶಾ ದೀಪವಾಗಿ, ಆಶಾ ಕಿರಣವಾಗಿ ಈ ಚಳವಳಿ ಮೂಡಿಬಂದಿದೆ. ವಿದ್ಯಾರ್ಥಿ ಜೊತೆ ನೀವು ಒಬ್ಬ ವಿದ್ಯಾರ್ಥಿಯಾಗಿ ಅವರ ಜೊತೆ ಇದ್ರಿ, ಅವರ ಜೊತೆ ಹೆಜ್ಜೆ ಹಾಕಿದ್ರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅದನ್ನು ನೋಡೋದೇ ಒಂದು ಖುಷಿ, ಇದನ್ನು ನೋಡೋದೇ ಒಂದು ಸಂಭ್ರಮ. ನಿಜವಾಗ್ಲೂ ನನಗೆ ಎಲ್ಲದಕ್ಕಿಂತ ಈ ಪೀಳಿಗೆ ಈ ಥರ ಮಾರ್ಪಾಡಾಗತ್ತೆ ಅಂತ ನನಗೆ ಅನಿಸಿರಲಿಲ್ಲ. ಅದೇ ಇವತ್ತೊಂದು ವಿಡಿಯೋನು ಮಾಡಿ ಹಾಕ್ತೆ. ನನಗೆ ಹೆಂಗೆ ಅಂದರೆ, ಅಲ್ಲಿ ನಾವು ಇವ್ರಿಗೆ ಫೀಡ್ ಮಾಡಿದ್ದೇನೋ ಈ ಪೀಳಿಗೆ ಒಂದು 10 ವರ್ಷದಿಂದ ಬುದ್ಧಿ ಬಂದಿದೆ ಅಂತ ಇಟ್ಕೊಳ್ಳೋಣ. 10 ವರ್ಷದಿಂದ 12 ವರ್ಷದಿಂದ ಇವ್ರಿಗೆ ನಾವು ತುಂಬಿಸಿರೋದು ಬರೀ ವಿಷ, ದ್ವೇಷದ ವಿಷ. ಈ ಸರ್ಕಾರ ಎಲ್ಲ ಮಾಧ್ಯಮಗಳ ಮೂಲಕ, ಎಲ್ಲ ಸೋರ್ಸಸ್ ಮೂಲಕ, ವಿದ್ಯಾಭ್ಯಾಸದ ಮೂಲಕನೂ ತುಂಬಿದ್ದು ವಿಷಾನೇ. ಅಷ್ಟೆಲ್ಲ ವಿಷ ಕುಡಿದು ಮನುಷ್ಯರಾಗೋಗ್ಬಿಟ್ರಲ್ಲ ಇವರು. ನಿಜವಾಗ್ಲೂ ನನಗೆ ಆಶ್ಚರ್ಯ ಆಯ್ತು. ಅದೇ ಬರದೆ ವಿಷ ಕುಡಿದು ವಿಷಕಂಠನ ಥರ ಆಗೋಗ್ಬಿಟ್ರಿ ನೀವು. ಅದು ಯಾವುದು ನಿಮ್ಮನ್ನು ಎಫೆಕ್ಟ್ ಮಾಡಿಲ್ಲ. ನಿಜವಾಗ್ಲೂ ಅದಕ್ಕೆ ಸತ್ಯಂ ಶಿವಂ ಸುಂದರಂ ಅನ್ನೋದು ಸತ್ಯ ಆಗಿದೆ ಇವತ್ತು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ